ಹಾಯ್ ನಮಸ್ತೆ ಫ್ರೆಂಡ್ಸ್, ನಾನಿವತ್ತು ಗೋಧಿ ನುಚ್ಚಿನ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಇದು ಗೋಧಿ ನುಚ್ಚು ಅಂದರೆ ಚಿಕ್ಕ ನುಚ್ಚಲೇ ಅಲ್ಲ, ಇದು ಸ್ವಲ್ಪ ಗಟ್ಟಿಯಾಗಿರೋ ದಪ್ಪವಾಗಿರೋ ನುಚ್ಚು. ಒಂದೇ ಸೈಜಲ್ಲಿದೆ, ಚೆನ್ನಾಗಿದೆ. ಅದ್ರ ಉಪ್ಪಿಟ್ಟು ಮಾಡಿ ತೋರಿಸ್ತೀನಿ. ಇದು ಆರೋಗ್ಯಕ್ಕಂತೂ ತುಂಬಾ ಬೆಸ್ಟು. ಪ್ರತಿಯೊಬ್ಬರು ಕಣ್ಣು ಮುಚ್ಕೊಂಡು ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ಹಾಗೆ ಇದು ಯಾರಿಗೆ ಗೊತ್ತಾ, ಶುಗರ್ ಇದ್ದವರಿಗೆ, BP ಇದ್ದವರಿಗೆ, ಪ್ರತಿಯೊಬ್ಬರಿಗೂ ಬೆಸ್ಟು ಅಂತ ಹೇಳ್ಬೋದು. ಬೇಗ ಹಸಿವು ಕೂಡ ಆಗಲ್ಲ. ಹಾಗೆ ಇದನ್ನು ಹುರಿಯುವುದು ಒಂದು ಟಿಪ್ಸ್ ಇದೆ, ಹೇಳ್ತೀನಿ. ಹಾಗೆ ಒಗ್ಗರಣೆ ಹಾಕ್ಕೋಬೇಕು. ನಾನಿವತ್ತು ಇದನ್ನು ಕುಕ್ಕರಲ್ಲಿ ಮಾಡ್ತೀನಿ. ಈ ಉಪ್ಪಿಟ್ಟನ್ನು ಕುಕ್ಕರಲ್ಲೇ ಮಾಡಬೇಕು. ಒಂದು ತೋಪಲ್ಲಿ ಮಾಡಿದ್ರದು ಸರಿ ಬರಲ್ಲ, ಯಾಕಂದರೆ ಇದು ದೊಡ್ಡ ಕಡಿ ಆಗಿರೋದ್ರಿಂದ ಗೋಧಿಯ ಕಡಿ ದೊಡ್ಡದಿದೆ. ಹಾಗಾಗಿ ಕುಕ್ಕರಲ್ಲಿಯೇ ಮಾಡಬೇಕು, ಆಯಿತಾ. ಇದಕ್ಕೆ ಒಗ್ಗರಣೆಗೆ ಏನು ಬೇಕು ಎಲ್ಲ ಹಾಕಬೇಕು. ನಂತರ ನೋಡಿ ಈ ರೀತಿ ಆಗಿರಬೇಕು. ಜಸ್ಟ್ ಕೆಂಪು ಬಣ್ಣ ಬಂದಿರಬೇಕು, ತುಂಬ ಹುರಿಬಾರ್ದು. ನೀವೇನಾದರೂ ತುಂಬ ಹುರಿದು ಬಿಟ್ಟರೆ ಕೆಟ್ಟ ಘಮ ಬರುತ್ತೆ, ಉಪ್ಪಿಟ್ಟಿನ ಟೇಸ್ಟೇ ಬರಲ್ಲ, ನೋಡಲಿಕ್ಕೂ ಚೆಂದ ಕಾಣಲ್ಲ. ಯಾವುದೇ ಒಂದು ಉಪ್ಪಿಟ್ಟು ಮಾಡುವಾಗಲೂ ಕೂಡ ಚಿಕ್ಕ ಫ್ಲೇಮಲ್ಲಿ ಚೆನ್ನಾಗಿ ಹುರಿಬೇಕು, ಸೀದೋಗಬಾರ್ದು ಅಷ್ಟೇ. ಇದಕ್ಕೊಂದು ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಎಲೆ ಎಲ್ಲ ಹಾಕ್ತಾ ಇದ್ದೀನಿ. ಹಾಗೆ ಸಾಸಿವೆ. ನಿಮಗೇನಾದರೂ ಶೇಂಗಾ ಬೀಜ ಬೇಕು ಅಂದರೆ ಹಾಕ್ಬೋದು. ಶೇಂಗಾ ಒಂದು ಮುಷ್ಟಿ ಆಗುವಷ್ಟು ಹಾಕಿ ಚೆನ್ನಾಗಿರುತ್ತೆ. ನೀರಲ್ಲಿ ನೆನೆಸಿಟ್ಟು ಕೂಡ ಹಾಕ್ಬೋದು, ಚೆನ್ನಾಗಿರುತ್ತೆ. ಹಾಗೆ ಸಾಸಿವೆ ಹಾಕ್ತಾ ಇದ್ದೀನಿ. ಚೆನ್ನಾಗಿದು ಕಂದು ಬಣ್ಣ ಬರೋ ತನಕ ಈರುಳ್ಳಿಯನ್ನು ಹುರಿಬೇಕು. ಈರುಳ್ಳಿ ಅದರದ್ದು ಹಸಿ ವಾಸನೆ ಹೋಗಬೇಕಲ್ವ, ಹಾಗಾಗಿ ಚೆನ್ನಾಗಿ ಹುರಿಬೇಕಾಗತ್ತೆ, ಆಯ್ತಲ್ವಾ. ಇಷ್ಟ ಆಯಿತು. ಹಾಗೆ ಇದಕ್ಕೆ ನಾನು ಬೀನ್ಸ್ ಹಾಕ್ತಾ ಇದ್ದೀನಿ. ಸ್ವಲ್ಪ ಹಾಕಬೇಕು, ತುಂಬ ಹಾಕಬಾರ್ದು. ನಿಮಗೇನಾದರೂ ಕ್ಯಾರೆಟ್ ಇಷ್ಟ ಅಂದರೆ ಕ್ಯಾರೆಟು ಕೂಡ ಹಾಕ್ಬೋದು. ನಾನು ಒಂದು ಟೊಮೆಟೊವನ್ನು ಹಾಕ್ತಾ ಇದ್ದೀನಿ. ಇದು ಟೇಸ್ಟಿಗೆ ಕ್ಯಾರೆಟು ಹಾಕ್ಬೋದು, ಶೇಂಗಾನೂ ಹಾಕ್ಬೋದು. ತರಕಾರಿ ಏನಾದರೂ ಇದ್ದರೆ ಸಣ್ಣ ಪುಟ್ಟ ಹಾಕುವಂತಹ ತರಕಾರಿಯನ್ನು ಹಾಕ್ಬೋದು, ಚೆನ್ನಾಗಿರುತ್ತೆ. ತುಂಬ ತರಕಾರಿ ಹಾಕಿದರೂ ಚೆನ್ನಾಗಿ ಬರಲ್ಲ, ಸುಕ್ಕಾಗಿಬಿಡತ್ತೆ ಅಲ್ವಾ. ಸ್ವಲ್ಪನೇ ಹಾಕ್ಬೋದು, ತುಂಬ ಬೆಸ್ಟ್. ನಾನು ಅದಕ್ಕೆ ಸ್ವಲ್ಪ ಬೀನ್ಸ್ ಹಾಕಿದ್ದೀನಿ, ಟೊಮೆಟೊ ಹಾಕಿದ್ದೀನಿ ಅಷ್ಟೇ. ಇಲ್ಲಾಂದರೆ ಉಪ್ಪಿಟ್ಟು ಅನಿಸಲ್ಲ ಅದು. ಎಲ್ಲವೂ ಹಾಕಿಬಿಟ್ರೆ ಎಲ್ಲವೂ ಹಾಕ್ಬೋದು, ಆದರೆ ಸ್ವಲ್ಪ ಹಾಕಬೇಕಾಗತ್ತೆ, ಸ್ವಲ್ಪ ಕೈ ಮುಷ್ಟಿ ಆಗುವಷ್ಟು. ಹಾಗೆ ಇದಕ್ಕೆ ನಾನು ಕೊಬ್ಬರಿ ಹಾಕ್ತಾ ಇದ್ದೀನಿ, ಒಂದು ಮುಷ್ಟಿ ಆಗುವಷ್ಟು. ನಮ್ಮ ಕಡೆ ಕೊಬ್ಬರಿ ಹಾಕ್ತೀವಿ ನಾವು, ಅಂದರೆ ಟೇಸ್ಟು ಬರುತ್ತೆ, ಚೆನ್ನಾಗಿರುತ್ತೆ. ಹಾಗೆ ಕೊಬ್ಬರಿ ಎಣ್ಣೆನೇ ತುಂಬ ಹಾಕ್ತೀವಿ ಊಟದಲ್ಲಿ, ಅಡುಗೆಯಲ್ಲಿ. ಹಾಗೆ ಹಳದಿ ಪೌಡ್ರು ಕೂಡ ಹಾಕ್ತಾ ಇದ್ದೀನಿ. ನೀವು ಒಂದು ಸಲ ಟ್ರೈ ಮಾಡಿ, ಓಕೆನಾ. ಚೆನ್ನಾಗಿರುತ್ತೆ ಉಪ್ಪಿಟ್ಟು, ತುಂಬಾ ಚೆನ್ನಾಗಿರುತ್ತೆ. ಆಯಿತು ನೋಡಿ, ಹವೆ ಮುಚ್ಕೋಬಿಟ್ಟಿದೆ, ವಿಡಿಯೋ ಸರಿ ಕಾಣಲ್ಲಲ್ವ. ಆಯಿತು, ಸ್ವಲ್ಪ ಫ್ರೈ ಆಗಬೇಕು. ಅದ ನಂತರ ಇದಕ್ಕೆ ನೀರು ಹಾಕಬೇಕು. ಎಷ್ಟು ಹಾಕಬೇಕು ಗೊತ್ತಾ, ನಾವು ಇದಕ್ಕೆ ಗೋಧಿ ಕಡಿ ಎಷ್ಟು ತಗೊಂಡಿದ್ದೀವಿ, ಒಂದು ದೊಡ್ಡ ಲೋಟದಲ್ಲಿ 2 ಲೋಟ ತಗೊಂಡಿದ್ದೀವಿ ಅಂದರೆ 4 ಲೋಟ ನೀರನ್ನು ಹಾಕಬೇಕು ಅಷ್ಟೇ. ಒಂದು ಅರ್ಧ ಲೋಟ ಹೆಚ್ಚಾದರೂ ಪರವಾಗಿಲ್ಲ, ತಗೊಳುತ್ತೆ. ಇದು ಚೆನ್ನಾಗಿ ಬೆಂದುಬಿಡತ್ತಲ್ವ, ಅದಕ್ಕೆ ನಾನಷ್ಟೇ ನೀರು ಹಾಕಿದ್ದೀನಿ. ನಂತರ ಟೇಸ್ಟಿಗೆ ತಕ್ಕಷ್ಟು ಉಪ್ಪು. ನೀವು ಇದಕ್ಕೆ ಉಪ್ಪಿಟ್ಟಿಗೆ ಸಕ್ಕರೆ ಹಾಕ್ಕೊಂಡು ತಿಂತೀರಿ ಅಂದರೆ ಮೊದಲೇ ನೀವು ಸಕ್ಕರೆ ಹಾಕೋಬಹುದು, ನಾನು ಹಾಕಲ್ಲ. ಇದಕ್ಕೆ ನಾನು ಆಮೇಲೆ ಉಪ್ಪಿಟ್ಟು ಆದ ನಂತರ ತಿನ್ನುವಾಗ ಮೇಲ್ಗಡೆ ಸಕ್ಕರೆ ಹಾಕ್ತೀನಿ ನಾನು. ನನಗದು ಇಷ್ಟ, ಮೇಲ್ಗಡೆ ಸಕ್ಕರೆ ಕಾಣಬೇಕು, ಆ ರೀತಿ ಇಷ್ಟ. ನೋಡಿ, ಚೆನ್ನಾಗಿ ಕುದಿಸಬೇಕು. ಚೆನ್ನಾಗಿ ಕುದಿಸಿದ ನಂತರ ಇದನ್ನು ಗೋಧಿ ಕಡಿಯನ್ನು ಹಾಕಬೇಕು. ಹಾಕಿ ಇನ್ನೂ ಚೆನ್ನಾಗಿ ಅದು ಕುದಿಬೇಕು. ಉಪ್ಪು ಹಾಕಿದ್ವಿ ಅಲ್ವಾ, ಎಲ್ಲವೂ ಹಾಕಿದ್ವಿ. ಕೊತ್ತಂಬರಿ ಸೊಪ್ಪು ಕೂಡ ಹಾಕಬೇಕು, ಇದಕ್ಕೆ ಚೆನ್ನಾಗಿರುತ್ತೆ. ತುಂಬ ಘಮ ಬರುತ್ತೆ, ಚೆನ್ನಾಗಿರುತ್ತೆ. ಮತ್ತು ಬೇರೆ ಏನೂ ಹಾಕಬಾರ್ದು, ಒಂದು ರೀತಿ ಕೆಟ್ಟ ಸ್ಮೆಲ್ ಬರುತ್ತೆ. ಇದರಲ್ಲಿ ಈಗ ನಾವು ಬೀನ್ಸ್ ಹಾಕಿದ್ದೀವಿ, ಒಗ್ಗರಣೆ ಎಲ್ಲ ಕೊಟ್ಟಿದ್ದೀವಿ ಅಲ್ಲ, ಅಷ್ಟೇ ಸಾಕಾಗತ್ತೆ. ಹಾಗೆ ತೆಂಗಿನ ಎಣ್ಣೆದು ಘಮ ಇರುತ್ತೆ ಅಲ್ವಾ, ಆ ಘಮದ ಜೊತೆ ಟೇಸ್ಟಿಯಾಗಿ ಬರುತ್ತೆ. ಹಾಗೆ ನಾವು ರೈಸ್ ಬೇಯಿಸ್ತೀವಿ ನೋಡಿ, ಅದೇ ರೀತಿಲಿ 3 ಸೀಟಿ ಆಗೋ ತನಕ 3 ಸೀಟಿ ಆಗಬೇಕು. ನಂತರ ಬೆಂದಿದೆ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ರೈಸ್ ಥರ ಆಗುತ್ತೆ. ತುಂಬಾ ಚೆನ್ನಾಗಿ ಉದ್ರಾಗಿ ಬರುತ್ತೆ. ನಾನು ಇದಕ್ಕೀಗ ಸಕ್ಕರೆ ಹಾಕಿ ಕೊಡ್ತೀನಿ. ತಿನ್ನುವವರಿಗೆ ಸಕ್ಕರೆ
ಆದರೆ ಸಕ್ಕರೆ ಬೇಡ ಅನ್ನೋರಿಗೆ ಬೇಡ. ಹೀಗೆ ಚೆನ್ನಾಗಿರುತ್ತೆ ನೋಡಿ, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಸೂಪರಾಗಿರುತ್ತೆ. ನನಗಂತೂ ತುಂಬ ಇಷ್ಟ ಗೋಧಿ ಕಡಿ ಉಪ್ಪಿಟ್ಟು. ಅದು ತಿನ್ನುವಾಗಲೇ ಒಂದು ರೀತಿ ರುಚಿ, ಅದು ಬಾಯಿ ಮಧ್ಯೆ ಮಧ್ಯೆ ಸಿಗ್ತಾ ಇರುತ್ತೆ, ಅದ್ರದ್ದು ಸಿಪ್ಪೆ ಇರುತ್ತೆ ಅಲ್ವಾ, ಹಾಗಾಗಿ ಒಂದು ರೀತಿ ಮಜಾನೂ ಕೂಡ ಬರುತ್ತೆ ತಿನ್ನುವಾಗ, ಚೆನ್ನಾಗಿರುತ್ತೆ. ಈ ಬಾಕಿ ಉಪ್ಪಿಟ್ಟು ತಿಂತೀವಿ ನೋಡಿ, ಆ ರೀತಿ ಇರಲ್ಲ ಇದು. ಇದ್ದೇ ಒಂದು ರೀತಿ ಡಿಫ್ರೆಂಟಾಗಿ ಇರುತ್ತೆ, ಅದ್ರದ್ದು ಸಿಪ್ಪೆ ಎಲ್ಲ ಸ್ವಲ್ಪ ಸ್ವಲ್ಪ ಇರುತ್ತೆ ಗೋಧಿ ಕಡೆಗೆ, ಅದು ಚೆನ್ನಾಗಿರುತ್ತೆ ತಿನ್ನುವಾಗ. ತುಂಬಾ ಚೆನ್ನಾಗಿದೆ ನೋಡಿ. ನನ್ನ ಮೇಲ್ಗಡೆಯಿಂದ ಈ ರೀತಿ ಸಕ್ಕರೆ ಹಾಕ್ಕೊಂಡು ಖಾರ ಬೇಕಂದರೆ ಹಾಕ್ಕೊಂಡು ತಿನ್ಬೋದು, ಇಲ್ಲಾಂದರೆ ಹಾಗೇ ತಿನ್ಬೋದು, ಚೆನ್ನಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ಹೋಗೋಣ, ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ತುಂಬಾ ಸಿಂಪಲ್ಲಾಗಿ ಮನೆಯಲ್ಲಿ ನಾವು ಮಾಡಿಕೊಂಡು ತಿನ್ಬೋದು. ಎಷ್ಟೆಲ್ಲ ಆಗುತ್ತೆ ಗೊತ್ತಾ, ತುಂಬಾ ಆಗುತ್ತೆ. ಹೀಗೆ ನಾವು ವಾರಕ್ಕೆ 1 ಸಲ ಅಥವಾ 2 ಸಲ ಈ ರೀತಿ ಮಾಡಿ ತಿನ್ನೋದ್ರಿಂದ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.